ಗೋವಾಗೆ ಹೋಗಬೇಕು, ಗೋವಾ ಟೂರಿಸ್ಟ್ ಪ್ಲೇಸಸ್ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಟ್ಲೀಸ್ಟ್ ಇಮಿಡಿಯೇಟ್ ಆಗೋ ಅಥವಾ 3 ತಿಂಗಳು 6 ತಿಂಗಳು ಆದಮೇಲೆ. ಸೊ ಗೋವಾದಲ್ಲಿ ಹೋದರೆ ಯಾವ ಜಾಗದಲ್ಲಿ ಉಳ್ಕೋಬೇಕು, ಆಮೇಲೆ ಯಾವ ಪ್ಲೇಸಸ್ ನೋಡ್ಬೋದು, ಮತ್ತು ಫುಡ್ ಯಾವ ಥರ ಟೇಸ್ಟ್ ಮಾಡಬೇಕು, ಮತ್ತು ಯಾವ್ದಾರು ವೆಹಿಕಲ್ ತೊಗೊಂಡು ಸುತ್ತಾಡಬೇಕಾ ಅಥವಾ ಟ್ರೈನಲ್ಲಿ ಹೋಗ್ಬೇಕಾ, ಫ್ಲೈಟಲ್ಲಿ ಹೋಗ್ಬೇಕಾ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು, ಹಾಗೆ ರೂಮ್ಸ್ ಎಲ್ಲಿ ಬುಕ್ ಮಾಡಬೇಕು, ರೆಸಾರ್ಟ್ಸ್ ಎಲ್ಲ ಎಷ್ಟು ಚೀಪಾಗಿ ಸಿಗುತ್ತೆ ಅಂತ ನಾನಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ನಮ್ಮ ಕ್ಯಾಬು ವೆಯ್ಟ್ ಮಾಡ್ತಾ ಇದೆ, ಸೊ ಬೇಗ ಹೊರಡೋಣ, ಟೈಮ್ ಆಗ್ತಾ ಇದೆ. ನಾವು ಗೋವಾಗೆ ಹೋಗೋದಕ್ಕೆ ಒಂದು ಸೈಡು ಫ್ಲೈಟ್ನ ಬುಕ್ ಮಾಡ್ಕೊಂಡಿದ್ವಿ, ಇನ್ನೊಂದು ಸೈಡ್ನ ಟ್ರೈನ್ ಬುಕ್ ಮಾಡಿದ್ವಿ. ನಾವು ಗೋವಾದಲ್ಲಿ ಸೌತ್ ಗೋವಾ ಆ್ಯಂಡ್ ನಾರ್ತ್ ಗೋವಾ ಅಂತ 2 ಡೆಸ್ಟಿನೇಷನ್ ಸಿಗುತ್ತೆ. ನಾವು ಹೋಗಿದ್ದು ಸೌತ್ ಗೋವಾ ಆಗಿದ್ದರಿಂದ ಡೆಬೋಲಿಮ್ ಏರ್ಪೋರ್ಟ್ಗೆ ನಮ್ಮನ್ನ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ನಾವು ಸೆಲೆಕ್ಟ್ ಮಾಡಿದ್ದು ಇಂಡಿಗೋ ಫ್ಲೈಟ್ನ. ನಮಗೆ 3 ಮೆಂಬರ್ಸಿಂದ ಅರೌಂಡ್ 12,100-200 ರುಪೀಸ್ ಆಯಿತು, ಇನ್ಕ್ಲೂಡಿಂಗ್ ಒಂದು ರಿಫ್ರೆಶ್ಮೆಂಟು ಮತ್ತು ಸ್ನ್ಯಾಕ್ಸು ಸೇರಿ. ಫ್ಲೈಟ್ ಟಿಕೆಟ್ ರೇಟು ತುಂಬಾ ವೇರಿ ಆಗ್ತಾ ಇರುತ್ತೆ, ನೋಡಿ ಬುಕ್ ಮಾಡ್ಕೊಳ್ಳಿ. ನಾವು ಬುಕ್ ಮಾಡಿದ್ಮೇಲೆ 500 ರುಪೀಸ್ ಕಮ್ಮಿ ಆಯಿತು ಪರ್ ಟಿಕೆಟ್ಗೆ. ಚೆಕ್ಇನ್ ಆಗಿದ್ದೀವಿ. ಕ್ಯಾಬ್ಗೆ 810 ರುಪೀಸ್ ಆಯಿತು, 810 ರೂಪಾಯಿ ಆಯಿತು. ಮನೆಗೆ ಚೆಕ್ಇನ್ ಮಾಡೋಣ, ನೋಡೋಣ. ನಮ್ದು ಐಡಿ ಎಲ್ಲ ಡಿಜಿ ಹತ್ರ ಆ್ಯಪ್ನಲ್ಲೇ ಆಲ್ರೆಡಿ ನಾವು ರಿಜಿಸ್ಟರ್ ಮಾಡಿದ್ವಿ ಆ್ಯಂಡ್ ವೆಬ್ ಚೆಕ್-ಇನ್ ಕೂಡ ಡಿಜಿ ಹತ್ರ ಆ್ಯಪ್ನಲ್ಲೇ ನಾವು ಆಗಿದ್ವಿ. ಸೊ ಅಲ್ಲಿ ಹೋಗಿದ ತಕ್ಷಣ ಡೈರೆಕ್ಟ್ ಎಂಟ್ರಿ ಕೊಟ್ಟರು, ನಮ್ಗೆ ತೋರಿಸಿ ಸ್ಕ್ಯಾನ್ ಮಾಡಿದ್ರೆ ಸಾಕಷ್ಟೇ ನಮ್ಗೆ ಎಂಟ್ರಿ ಕೊಡ್ತಾರೆ. ನಮ್ಮದು ಸೆಕ್ಯೂರಿಟಿ ಚೆಕ್ಕು ಮತ್ತು ಬ್ಯಾಗಿನ ಚೆಕ್-ಇನ್ನು ಎಲ್ಲನೂ ಬೇಗನೆ ಆಗೋಯಿತು. 1 ಅವರ್ ಪ್ರೊಸೆಸ್ ಆಯಿತು. ನಮಗೆ ತುಂಬಾ ವರಿ ಇತ್ತು, ಯಾಕೆಂದರೆ ನಮ್ಮ ಹತ್ರ ತುಂಬ ಗ್ಯಾಡ್ಜೆಟ್ಸ್ ಎಲ್ಲ ಇದ್ದಿದ್ದರಿಂದ ಏನು ಮಾಡ್ತಾರೆ, ಹೇಗೆ ಅದನ್ನು ಅಲೋ ಮಾಡ್ತಾರೋ ಇಲ್ವೋ ಅಂತ ವರಿ ಇತ್ತು. ಬಟ್ ಯಾವುದೇ ಥರದ ನಮಗೆ ಕಷ್ಟ ಆಗಲಿಲ್ಲ, ಈಸಿಯಾಗಿ ನಮ್ಮದು ಚೆಕ್-ಇನ್ ಪ್ರೊಸೆಸ್ ಎಲ್ಲ ಮುಗಿದು ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ವಿ. ಈಗ ನಮ್ಮದು ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು, ಚೆಕ್-ಇನ್ ಆಗಿ ಒಳಗಡೆಗೆ ಬಂದಿದ್ದೀವಿ. ಈಗ 11 o'clock ಆಗಿದೆ, ಇನ್ನು 12:35 ನಮ್ಮ ಫ್ಲೈಟ್ ಇರೋದು. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲೇ ಓಡಾಡಿಕೊಂಡು. ಇಲ್ಲೆಲ್ಲ ಶಾಪ್ಸ್ ಇದೆ, ಸೊ ನೀವು ವಿಂಡೋ ಶಾಪಿಂಗ್ ಮಾಡ್ಬೋದು. ಇಲ್ಲೇ ಏನಾದರೂ ಸ್ವಲ್ಪ ತಿನ್ನೋಣ ಲೈಟಾಗಿ ಅಂತ ಹೇಳಿಬಿಟ್ಟು ಇಲ್ಲಿ ಟಿಫನ್ ಸೆಂಟರ್ ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಒಂದು ಗೀ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ದೀವಿ. ನಮಗೆ ಹೊರಗಡೆ ಎಲ್ಲ ಒಂದು 70-80 ರುಪೀಸ್, ಇಲ್ಲ ಮ್ಯಾಕ್ಸಿಮಮ್ 120-130 ರುಪೀಸ್ಗೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಒಂದು ದೋಸೆಗೆ 400 ರುಪೀಸ್ ಇರುತ್ತೆ. ಟೇಸ್ಟ್ ಎಲ್ಲ ನೋಡೋಣ ಹೇಗಿದೆ ಅಂತ. ಅಷ್ಟು ಪ್ರೈಸ್ ವರ್ತಿದೆಯಾ ಏನೋ ನಮಗೂ ಗೊತ್ತಿಲ್ಲ, ನೋಡೋಣ. ದೋಸೆ ಬಂದಿದೆ, ವಾವು ನನ್ನ ಥರ ಏನಿಲ್ಲ, ದೊಡ್ಡದಾಗಿದೆ ದೋಸೆ. 2 ಥರ ಚಟ್ನಿ ಇದೆ, ಒಂದು ಗ್ರೀನ್ ಚಟ್ನಿ ಮತ್ತು ಒಂದು ರೆಡ್ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ, ಹಾಗೆ ಆಲೂದು ಪಲ್ಯ ಕೊಟ್ಟಿದ್ದಾರೆ. ಓಕೆ, ಏನಾದ್ರು ಹಶ್ವಾಗಿದ್ರೆ ಟ್ರೈ ಮಾಡ್ಬೋದು. ಟೇಸ್ಟ್ ಇಸ್ ನಾಟ್ ಸೋ ಗ್ರೇಟ್, ಓಕೆ ಚೆನ್ನಾಗಿದೆ, ವಾವ್ ಥರ ಏನು ಅನ್ನಲಿಲ್ಲ. ಬಟ್ 400 ರೂಪಾಯಿ ವರ್ತಿಗ ಅಂತ ಥಿಂಕ್ ಮಾಡಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ನೀವು ಲಾಂಚ್ಗೆಲ್ಲ ಬಂದಾಗ, ಈ ಥರ ಹೊರಗಡೆ ಎಲ್ಲ ಬಂದಾಗ ಆಲ್ಮೋಸ್ಟ್ ನೀವು 1:8, 1:10 ಟೈಮ್ಸ್ ಪೇ ಮಾಡಬೇಕಾಗುತ್ತೆ. ನಮ್ಮ ಫ್ಲೈಟ್ ರೆಡಿ ಇದೆ, ನಾವು ಫುಲ್ ಚೆಕ್-ಇನ್ ಆಗಿಬಿಟ್ಟು ಬಂದಿದ್ದೀವಿ. ಈಗ ಇನ್ನೇನು ಇನ್ನು 50 ಮೀಟರ್ಸ್ ಹೋದ್ರೆ ನಾವು ಫ್ಲೈಟ್ ಒಳಗೆ ಎಂಟ್ರಿ ಕೊಡ್ತೀವಿ. ಬರೀ ನೋಡೋಣ. ನಮ್ಮ ಫ್ಲೈಟ್ ಕೆಲವು ನಿಮಿಷ ಹೋಗಿದೆ, ಬನ್ನಿ ಗೋವಾ ನೋಡೋಣ. ಈಗ ಜಸ್ಟ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಏರ್ಪೋರ್ಟಿಂದ ನಮ್ಮ ರೆಸಾರ್ಟ್ಗೆ ಹೋಗಬೇಕು ಅಂತ ಅಂದರೆ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊತೀನಿ. ಸೊ ಇಲ್ಲಿ ಗೌರ್ಮೆಂಟ್ ಅಪ್ರೂವ್ ಟ್ಯಾಕ್ಸಿ ತೊಗೊಂಡಿದ್ದೀವಿ. ಸೊ 1080 + 50 1200 ರೂಪಾಯಿ ಆಗುತ್ತೆ, 1200 ಆಗುತ್ತಿಲ್ಲ. ಬನ್ನಿ ಚೆಕ್-ಇನ್ ಮಾಡೋಣ.
ಈಗ ಜಸ್ಟ್ ನಾವು ಈ ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ದಬೋಲಿಂ ಏರ್ಪೋರ್ಟಿಂದ ಇಲ್ಲಿಗೆ ಒಂದು 40 ಮಿನಿಟ್ಸ್ ಡ್ರೈವ್ ಆಗುತ್ತೆ, ಒಂದು 26 ಕಿಲೋಮೀಟರ್ಸ್ ಏನೋ ಇದೆ. ಸೊ ಬೇಗ ಹೊರಗಡೆ ಬಂದಿದ ತಕ್ಷಣ ಅಷ್ಟೊತ್ತವರೆಗೂ ಎ ಸಿಲಿದ್ವಿ. ಹೊರಗಡೆ ಬಂದಿದ ತಕ್ಷಣ ಫುಲ್ ಕಾವು ಶುರುವಾಗೋಯ್ತು ನಮಗೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ 3 o'clock ಆಯಿತು. ನಮ್ಮದು ಫ್ಲೈಟ್ 1:30 1:45 ಏನೋ ರೀಚ್ ಆಯಿತು. ಸೊ ಇಲ್ಲಿಗೆ ಬರೋ ಅಷ್ಟೊತ್ತು 3 o'clock ಆಯಿತು. ಎಲ್ಲ ತೊಗೊಂಡು ನಾವು ಬರೋ ಅಷ್ಟೊತ್ತಿಗೆ ಟ್ಯಾಕ್ಸಿಗೆ ನಾವು 1150 ರೂಪೀಸ್ ಏನೋ ಪೇ ಮಾಡಿದ್ದು. ಅಲ್ಲಿಂದ ಟ್ಯಾಕ್ಸಿಗಳು ಸಿಗುತ್ತೆ ಮತ್ತು ಅಲ್ಲಿ ಬಸ್ ಫೆಸಿಲಿಟಿನೂ ಇದೆ. ಅದು ಟೈಮಿಂಗ್ಸ್ ಏನೋ ಇರುತ್ತೆ, ನಮಗೆ ಆ ಟೈಮಿಂಗ್ ಸಿಗಲಿಲ್ಲ. ಸೊ ನಾವು ಟ್ಯಾಕ್ಸಿ ಮಾಡಿಕೊಂಡೇ ಬಂದುಬಿಟ್ವಿ. ಬಸ್ಸು ಅಂತಂದರೆ ನಾವು ಮಾರ್ಗೋವ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿದು ಅಲ್ಲಿಂದ ಇಲ್ಲಿಗೆ ನಾವು ಮತ್ತೆ ಏನಾದ್ರು ಕ್ಯಾಬ್ ಅಥವಾ ಆಟೋ ಏನಾದ್ರು ಮಾಡ್ಕೊಂಬರಬೇಕು. ಅಲ್ಲಿಂದ ಇಲ್ಲಿಗೆ ಒಂದು 8 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಸೊ ನಾವು ಈಗ ಬಿಸಿಲಲ್ಲಾಗಿತ್ತು, ಲಗೇಜೆಲ್ಲ ಆಯಿತು. ಸೊ ರಿಸ್ಕ್ ಬೇಡ ಅಂದ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿಗೆ ನಾವು ಬಂದಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ಫುಲ್ ಬಂದಿದ ತಕ್ಷಣ ಫುಲ್ ರೆಸಾರ್ಟ್ ತುಂಬ ಚೆನ್ನಾಗಿದೆ, ತುಂಬ ಜನನೂ ಇದ್ದರು ಬಂದಿದ ತಕ್ಷಣ. ಆ್ಯಂಡ್ ಈಗ ಒಳಗಡೆಗೆ ಬಂದಿದ್ದೀವಿ. ನಾವು 3rd ಫ್ಲೋರಲ್ಲಿ ಇದ್ದೀವಿ. ಸೊ ಈಗ ನಮ್ಮದು ರೂಮ್ ಕೊಟ್ಟಿರೋದು, ರೂಮ್ ಅಂದರೆ 1 BHK ವಿಲ್ಲಾ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಆ ಥರನೇ ಇದೆ. ಒಂದು ಲಿವಿಂಗ್ ಏರಿಯಾ, ಕಿಚನೆಟು, ರೂಮು, ಬಾತ್ರೂಮು ಈ ಥರ ಸಪ್ರೇಟಾಗೇ ಇದೆ. ಆ್ಯಂಡ್ ಇಲ್ಲಿ ಕೂಡ ಸೋಫಾ ಕೊಟ್ಟಿದ್ದಾರೆ. ಇದು ಎಕ್ಸ್ಟೆಂಡೆಬಲು, ಯಾರು ಇನ್ನೂ 2 ಮಕ್ಕಳು ಬಂತು ಅಂದ್ರೂ ಇಲ್ಲಿ ಆರಾಮಾಗಿ ಮಲ್ಕೊಳ್ಬೋದು, ಆ ಥರ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಈಗ ನಮ್ಮ ರೂಮ್ 1 BHK ವಿಲ್ಲಾ ಟೂರ್ನ ಕೊಡ್ತೀನಿ, ಬನ್ನಿ. ನಮಗೆ ಎಂಟ್ರಿ ಆಗಿದ ತಕ್ಷಣ ನಾನು ಆವಾಗಲೇ ಹೇಳ್ದಂಗೆ ಎಕ್ಸ್ಟೆಂಡಬಲ್ ಸೋಫಾ ಕೊಟ್ಟಿದ್ದಾರೆ ಮತ್ತು ಒಂದು ಸಿಂಗಲ್ ಸೀಟರ್ ಸೋಫಾ ಇದೆ. ಈ ಕಡೆ TV ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ಒಂದು ಡೈನಿಂಗ್ ಟೇಬಲು ಮತ್ತು 4 ಸೀಟರ್ದು ಚೇರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂದರೆ ವೈಫೈ ಇದೆ, ಸಪ್ರೇಟ್ ವೈಫೈ ರೂಟರ್ ಕೂಡ ಇರುತ್ತೆ. ನೀವೇನಾದ್ರು ವರ್ಕ್ ಮಾಡ್ತೀನಿ ಅಂತ ಅಂದರೆ ಇಲ್ಲಿಂದನೇ ಮಾಡ್ಕೊಳ್ಬೋದು ಆರಾಮಾಗಿ. ಆ್ಯಂಡ್ ಈ ಒಂದು ದೊಡ್ಡ ಮಿರರ್ ಇದೆ. ಆಮೇಲೆ ಫಸ್ಟು AC ಇದೆ ಮೇಯ್ನು, ಯಾಕೆಂದರೆ ನಮಗೆ ಹೊರಗಡೆ ಅಷ್ಟೇ ಕಾವು ಹೊಡಿತಾ ಇರೋದ್ರಿಂದ AC ಬಂದಿದ ತಕ್ಷಣ ಕೂಲ್ ಆಗ್ತಿದೆ, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ನಮಗಷ್ಟು. ಮತ್ತು ಈ ಕಡೆ ಒಂದು ಬಾಲ್ಕನಿ ಬರುತ್ತೆ. ಇದು ಪ್ರಾಪರ್ಟಿ ಒಳಗಡೆ ಇರುವಂತಹ ವ್ಯೂನ ತೋರಿಸುತ್ತೆ. ಇಲ್ಲಿ ನೋಡಿ, ಈಗ ಬಾಲ್ಕನಿ ತೋರಿಸ್ತೀನಿ. ಇದು ವ್ಯೂ ಕಾಣಿಸುತ್ತೆ ಪ್ರಾಪರ್ಟಿ ಒಳಗಡೆ ಫುಲ್ಲು. ಈ ಕಡೆಯಿಂದ ಬಿಲ್ಡಿಂಗ್ ಎಲ್ಲ ಕಾಣಿಸುತ್ತೆ. ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಫುಲ್ ಕಾವಿದೆ. ಈ ಡೈನಿಂಗ್ ಟೇಬಲ್ ಪಕ್ಕನೇ ಇನ್ನೊಂದು ಬಾಲ್ಕನಿ ಬರುತ್ತೆ. ಈ ಬಾಲ್ಕನಿ ಫುಲ್ಲು ತೆಂಗಿನ ಮರ, ನೇಚರ್ ವ್ಯೂ ಕಾಣಿಸುತ್ತೆ ಈ ಕಡೆಯಿಂದ. ಈ ಕಡೆಯಿಂದ ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇದೆ, ಬಟ್ ಕಾವಂತೂ ಅದೇ ಥರನೇ ಇದೆ. ಬೇಗ ಬಾಗ್ಲಾಕ್ಬಿಡ್ತೀನಿ. ಆ್ಯಂಡ್ ಈ ಕಡೆ ಬನ್ನಿ ತೋರಿಸ್ತೀನಿ. ಈಗ ನಾನು ಕಿಚನ್ ಏರಿಯಾದಲ್ಲಿ ಇದ್ದೀನಿ. ಇಲ್ಲಿ ನಮಗೆ ಏನು ಬೇಸಿಕ್ಕಾಗಿ ಮಾಡ್ಕೊಳ್ಬೋದೋ ಅಷ್ಟು ಐಟಮ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕಟ್ಲರಿ ಎಲ್ಲ ಇದೆ, ಚಾಕು ಮತ್ತು ಟೀ ಮಾಡ್ಕೊತೀನಿ ಅಂದರೆ ಸ್ಟ್ರೈನರ್ ಕೂಡ ಇದೆ. ಆ್ಯಂಡ್ ಈ ಕಡೆ ಇಲ್ಲಿ ಪ್ಲೇಟ್ಸ್ ಎಲ್ಲ ಇದೆ, ಬೌಲು ಪ್ಲೇಟ್ಸ್ ಇದೆ. ಆ್ಯಂಡ್ ಇಲ್ಲಿ ಏನಿದೆ ನೋಡೋಣ, ಇಲ್ಲಿ ಚಾಪಿಂಗ್ ಬೋರ್ಡ್ ಕೂಡ ಇದೆ. ನೀವೇನಾದ್ರು ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಈ ಸೈಡಲ್ಲಿ ಇಂಡಕ್ಷನ್ ಕೊಟ್ಟಿದ್ದಾರೆ, ಸೊ ನೀವೇನಾದ್ರು ಕುಕ್ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ಟೋಸ್ಟ್ ಮೇಕರ್ ಇದೆ ಮತ್ತು ಕೆಟಲ್ ಕೊಟ್ಟಿದ್ದಾರೆ ಹಾಟ್ ವಾಟರ್ಗೆ. ಆ್ಯಂಡ್ ಇಲ್ಲಿ ನಿಮಗೆ ಯುಟೆನ್ಸಿಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಕಡಾಯಿ ಇದೆ, ಒಂದು ತವಾ ಇದೆ, ಮತ್ತು ಈ ಥರ ಒಂದು ಬೇಸಿನ್ ಇದೆ. ಸೊ ನೀವು ಮ್ಯಾಗಿ ಏನಾದ್ರು ಮಾಡ್ಕೋತೀನಿ ಅಂದರೆ ಈ ಕಡಾಯಲ್ಲಿ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಪಾತ್ರೆ ತೊಳೆದಿದ್ದು ಹಾಕೋಕ್ಕೆ ಕೂಡ ಒಂದು ಸಪ್ರೇಟ್ ಬೇಸಿನ್ ಇದೆ. ಆ್ಯಂಡ್ ನಾನು ಆ್ಯಕ್ಚುಲಾಗಿ ಮನೆಯಿಂದ ಒಂದಷ್ಟು ರೆಡಿ ಮಿಕ್ಸ್ಗಳನ್ನ ಮಾಡ್ಕೊಂಬಂದಿದ್ದೆ, ಗೊಜ್ಜವಲಕ್ಕಿ ಮತ್ತು ಉಪ್ಪಿಟ್ಟಿಂದು. ಸೊ ಈಗ ಅದನ್ನು ಮಾಡಿಟ್ಟಿದ್ದೀನಿ, ಬಿಸಿನೀರು ಹಾಕಿಟ್ಟಿದ್ದೀನಿ ಅದನ್ನು. ಸೊ ರೆಡಿ ಆಗ್ತಾ ಇದೆ. ಆ್ಯಂಡ್ ಈ ಸೈಡಲ್ಲಿ ಅಷ್ಟೇ ಸಿಂಕು, ಡಸ್ಟ್ಬಿನ್ನು ಎಲ್ಲ ಫುಲ್ಲಿ ಫರ್ನಿಷ್ ಅಂತಲೇ ಹೇಳ್ಬೋದು. ನಮ್ಗೆ ಏನು ಬೇಸಿಕ್ ಬೇಕಾಗತ್ತೆ, ಒಂದು 3 ಡೇಸ್ ಉಳ್ಕೋತೀವಿ ಅಂತಂದರೆ ಅಷ್ಟು ಮಾಡ್ಕೊಳ್ಳೋ ಅಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ಫ್ರಿಡ್ಜ್ ಬರುತ್ತೆ. ಇದು ಫ್ರಿಡ್ಜ್ ಮೇಲ್ಗಡೆ ಈ ಥರ ಗ್ಲಾಸಸ್ಸು ಮತ್ತು ಎಲ್ಲ ಟೀ ಸ್ಯಾಚೆಸು, ಶುಗರ್, ಕಾಫಿ ಇದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರೊಳಗಡೆ ವಾಟರ್ ಬಾಟಲ್ಸ್ ಇದೆ, 4 ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಮತ್ತು ಬೀರ್ ಬಾಟಲ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಒಂದು ಹಾಲ್ ಏನಾದ್ರು ತೊಗೊಂಬಂದರೆ ಆರಾಮಾಗಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಫ್ರೆಶ್ಶಾಗಿ ಕಾಫಿ ಮಾಡ್ಕೊಂಡು ಕುಡಿಬೋದು. ಈ ಫ್ರಿಜ್ಜಲ್ಲಿರೋಂಥ ಬೀರ್ ಬಾಟಲು 60 ರೂಪೀಸ್ ಅಂತೆ, ಅದು ಚಾರ್ಜಬಲ್ ಇರುತ್ತೆ. ಆ್ಯಂಡ್ ಈ ಕಡೆ ಟೇಬಲ್ ಮೇಲೂ ಅಷ್ಟೇ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ಅದು ಕೂಡ ಏನು MRP ಇದೆ ಅದು ಚಾರ್ಜಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ರೆಸ್ಟೋರೆಂಟ್ ಕೂಡ ಇದೆ, ಅಲ್ಲಿ ಕೂಡ ನಾವು ಫುಡ್ ಬೇಕು ಅಂದರೆ ಅಲ್ಲಿ ಕೂಡ ಹೋಗ್ಬೋದು. ಆ್ಯಂಡ್ ರೇಟ್ಸ್ ಎಲ್ಲ ಎಷ್ಟಿದೆ ಗೊತ್ತಿಲ್ಲ, ನೋಡೋಣ ನಾವೇನಾದ್ರು ತೊಗೊಂಡ್ರೆ ಎಷ್ಟಿದೆ ಅಂತ ನಾವು ನಿಮಗೆ ತಿಳಿಸ್ತೀವಿ. ಈಗ ಬನ್ನಿ ಮೇಯ್ನ್ ಬೆಡ್ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಬೆಡ್ರೂಮಲ್ಲಿ ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಬೆಡ್ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ಸಪ್ರೇಟ್ AC ಇದೆ. ಅಲ್ಲಿ ಲಿವಿಂಗ್ ಏರಿಯಾದಲ್ಲೂ AC ಇದೆ, ಇಲ್ಲೂ AC ಇದೆ. ಆ್ಯಂಡ್ ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸೈಡ್ ಲ್ಯಾಂಪ್ಸ್ ಎಲ್ಲ ಇದೆ. ಈ ಕಡೆಯಿಂದ ವಿಂಡೋ ಇದೆ, ಚೆನ್ನಾಗಿದೆ, ಒಳ್ಳೆ ಬೆಳಕು ಬರುತ್ತೆ. ಆ್ಯಂಡ್ ಈ ಸೈಡಲ್ಲಿ ನಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ನಮ್ಮ ಲಗೇಜಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಹ್ಯಾಂಗರ್ಸ್ ಇದೆ, ಸಪ್ರೇಟ್ ಲಾಕರ್ ಕೂಡ ಇದೆ, ನಮ್ಮ ವ್ಯಾಲ್ಯೂಬಲ್ಸ್ ಏನಾದ್ರು ಇಟ್ಕೊಳ್ಳೋದಕ್ಕೆ. ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರನೇ ಒಂದು ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ವರ್ಕ್ ಮಾಡ್ಕೋತೀನಿ ಅಂದರೆ ಇಲ್ಲೇ ಕುತ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ನೋಡಿದ್ರೆ ಅಲ್ಲಿ ಸ್ವಿಚ್ ಪಾಯಿಂಟ್ ಇಲ್ಲ. ಸೊ ದಿಸ್ ಇಸ್ ಬೆಟರ್ ಪ್ಲೇಸ್ ಅಂತ ಅನ್ಸುತ್ತೆ. ಇನ್ನು ಬಾತ್ರೂಮ್ ಏರಿಯಾಗೆ ಬಂದರೆ ಇಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಇರುತ್ತೆ.
ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹೇರ್ ಡ್ರೈಯರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಲೈಟಿಂಗ್ಸ್ ಇರಬಹುದು, ಈ ಕಡೆ ಟವಲ್ಸ್ ಏನು ಬಾತ್ ಎಸೆನ್ಷಿಯಲ್ಸ್ ಬೇಕು ಅವೆಲ್ಲದೂ ಕೊಟ್ಟಿದ್ದಾರೆ. ಆ್ಯಂಡ್ ಸಪ್ರೇಟ್ ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ ಸಪ್ರೇಟ್ ಇದೆ. ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಸ್ಟೇ ಎದುರುಗಡೆನೆ ಕಾರು ಮತ್ತು ಬೈಕ್ ರೆಂಟಿಗೆ ಸಿಗುತ್ತೆ. ಸೊ ಇವತ್ತು ವಿಚಾರಿಸಿದ್ವಿ ಈಗ ಒಂದು 2-3 ಅವರ್ಸಿಗೆ ಎಷ್ಟಾಗುತ್ತೆ ಅಂತ. ಈಗ ಆಲ್ರೆಡಿ 6 o'clock ಆಗಿದೆ. ಒಂದೆರಡು ಪ್ಲೇಸ್ ನೋಡೋಣ ಅಂತ ಅಂದ್ಕೊಂಡು, ಬಟ್ ಇವತ್ತು ತೊಗೊಂಡ್ರು ಅವರು 300 ಅಂತ ಹೇಳಿದ್ರು 2-3 ಅವರ್ಸ್ಗೂ. ಸೊ ಇಲ್ಲಿರೋದು 1 ಕಿಲೋಮೀಟ್ರ್ ಅಲ್ವಾ, ಹಂಗೆ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ನಡ್ಕೊಂಡು ಹೋದ್ರೆ ಅಂಥೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೆಸಾರ್ಟಿಂದ ಜಸ್ಟ್ 1 ಕಿಲೋಮೀಟ್ರ್ ಹೋದರೆ ಬೆನೆಲ್ಲಮ್ ಬೀಚ್ ಅಂತ ಇದೆ. ಸಂಜೆ ಇವಾಗ ಕರೆಕ್ಟಾಗಿ ಶಾಪ್ 6 ಆದರೂ ಬಿಸಿಲು ಫುಲ್ ಕಡಿಮೆ ಆಗಿಬಿಟ್ಟಿದೆ. ಕಡಿಮೆನೇ ಇಲ್ಲ ಅಂತ ಅಲ್ಲ, ಫುಲ್ ಕಡಿಮೆ ಆಗಿದೆ. ಒಳ್ಳೆ ಪ್ಲೆಸೆಂಟ್ ಆಗಿದೆ ಅಲ್ವಾ ಅಶ್ವಿನಿ? ಚೆನ್ನಾಗಿದೆ. ಬಟ್ ಕಾವುದದ್ದು ಗಾಳಿ ಇದೆಯಲ್ಲ ಅದು ಮಾತ್ರ ಇನ್ನೂ ಹಾಗೆ ಇದೆ. ಬಟ್ ಓಕೆ, ಇಷ್ಟೊತ್ತಿನಲ್ಲಿ ನಾವು ಹೊರಗಡೆ ಆರಾಮಾಗಿ ಸುತ್ತೀವಿ ಅಂತಂದರೆ ಆರಾಮಾಗಿ ಹೋಗ್ಬೋದು. ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಸ್ಟೇಯಿಂದ ಜಸ್ಟ್ 1 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಎಲ್ಲ ಅಂಗಡಿ ಎಲ್ಲ ಸ್ಟೋರ್ಸ್ ಎಲ್ಲ ನೋಡಿಕೊಂಡು ಸೊ ಬನ್ನಿ ಬೀಚ್ಗೆ ಹೋಗಿ ನೋಡೋಣ ಹೇಗಿದೆ ಬೀಚ್ ಅಂತ. ಇಲ್ಲೆಲ್ಲ ಸ್ಟೋರ್ಸ್ ತುಂಬಾ ಇದೆ, ಈ ಥರ ಬಟ್ಟೆ ಅಂಗಡಿದೆಲ್ಲ, ಮತ್ತು ಜ್ಯುವೆಲ್ರಿ ಸ್ಟೋರ್ಸು ಅಷ್ಟೇ ತುಂಬ ಇದೆ. ಬಟ್ ರೇಟ್ಗಳಿನ್ನ ಕೇಳಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಬೀಚ್ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಹೋಗ್ತಾ ಇದ್ದೀವಿ. ನೋಡೋಣ, ಬರ್ತಾ ಹಾಗೆ ವಿಚಾರಿಸ್ತೀವಿ ಎಷ್ಟಿದೆ ರೇಟ್ ಎಲ್ಲ ಗೊತ್ತಾಗತ್ತೆ. ಇವಾಗ ತಾನೇ ಬೆನೆಲ್ಲಮ್ ಬೀಚ್ನ ರೀಚ್ ಆಗಿದ್ದೀವಿ. ಸಖತ್ತಾಗಿದೆ. ಏನು ಕಾಣಿಸ್ತಿದೆಯಲ್ಲ, ಅರ್ಬಿಯನ್ ಸಿ ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆಗೋಗ್ಬಿಟ್ಟಿದೆ, ಕ್ಲೌಡ್ಸ್ ಎಲ್ಲ ಮುಚ್ಕೊಂಡಿದೆ. 6:30 ಆಗ್ತಾ ಬಂತು. ಈ ಬೀಚು ವೈಟ್ ಸ್ಯಾಂಡ್ ಬೀಚ್ ಅಂತಲೇ ತುಂಬ ಪಾಪ್ಯುಲರ್ ಇದು. ನೀವೇನಾದ್ರು ಒಳ್ಳೆ ಟೈಮ್ ಇದ್ದರೆ ಬರ್ಬೋದು. ಸಂಜೆ ಹೊತ್ತು ಸನ್ಸೆಟ್ ಟೈಮಲ್ಲಿ ಬಂದರೆ ಸೂಪರಾಗಿದೆ. ಮತ್ತು ಹಿಂದ್ಗಡೆ ಎಲ್ಲ ಶಾಕ್ಸ್ ಎಲ್ಲ ಇದೆ. ನೀವೇನಾದ್ರು ತಿನ್ನಬೇಕು ಅಥವಾ ಏನಾದ್ರು ಹ್ಯಾವ್ ಎ ಲೈಟ್ ಡ್ರಿಂಕ್ ತೊಗೊಬೇಕು ಅಂದರೆ ಅದನ್ನು ಸಹ ತೊಗೊಬೋದು. ಬಟ್ ಅಷ್ಟೇ ಅಲ್ಲ, ಇಲ್ಲಿ ತುಂಬ ಆ್ಯಕ್ಟಿವಿಟಿ ಸಹ ಇದೆ. ಈ ಕಡೆ ಪ್ಯಾರಾಸೈಲಿಂಗ್ ಇದೆ, ಅಷ್ಟು ದೂರದಲ್ಲಿ ಪ್ಯಾರಾಸೈಲಿಂಗ್ ನಡೀತಾ ಇದೆ. ಆಮೇಲೆ ಬೋಟಿಂಗ್ ಏನು ಕಾಣಿಸ್ತಿಲ್ಲ ಇಲ್ಲಿ. ನಮಗೆಲ್ಲ ಗೊತ್ತಿರೋ ಹಾಗೆ ಗೋವಾದಲ್ಲಿ ಸಖತ್ ಎಲ್ಲದು ಕಾಸ್ಟ್ಲಿ ಇದೆ. ರೂಮ್ಸ್ ಅಷ್ಟೇ ನಿಮಗೆ ಸಿಂಪಲ್ ಆಗಿರೋ ರೂಮು 1,500,000ದಿಂದ ಶುರುವಾಗುತ್ತೆ. ಬಟ್ ನಾವು ಲಕ್ಸುರಿ ಆಗಿರೋಂಥ 3 to 4 ಸ್ಟಾರ್ ಇರೋಂಥ 1 BHK ವಿಲ್ಲ ಜಸ್ಟ್ 1000 rupeesಗೆ ನಾವು ತೊಗೊಂಡಿದ್ದೀವಿ. ಸೊ ನೀವು ತೊಗೋಬೇಕು ಅಂತ ನನಗೆ ಚೆನ್ನಾಗಿ ಅನ್ಕೊಂಡಿರ್ತೀರ ಮನಸ್ಸಲ್ಲಿ. ಸೊ ಹಾಗಾದರೆ ಆ ವಿಲ್ಲ ಹೇಗೆ ಪ್ಲ್ಯಾನ್ ಮಾಡೋದು, ನಮಗೆ ವಿಲ್ಲ ಹೇಗೆ ಆಪ್ಷನ್ ಸಿಕ್ತು. ಆ ವಿಲ್ಲ 12,000 rupees ಆಗುತ್ತೆ 3 nightsಗೆ. ನಾವು ಪೇ ಮಾಡಿರೋದು ಜಸ್ಟ್ 3,000. ಈ ವಿಡಿಯೋದಲ್ಲಿ ಆ ರೆಸಾರ್ಟಲ್ಲಿ ಹೇಗೆ ತೊಗೊಳ್ಳೋದು, ಹೇಗೆ ಆಫ್ ಮಾಡ್ಕೊಳ್ಳೋದು, ಆಫರಿಂಗ್ ತೊಗೊಳ್ಳೋದು ಅಂತ ತಿಳಿಸ್ತೀವಿ. ಹಾಗೆ ಏನೇನು ಟೂರಿಸ್ಟ್ ಪ್ಲೇಸಸ್ ಎಲ್ಲ ನೋಡ್ಬೋದು ಗೋವಾದಲ್ಲಿ 3 ಡೇಸಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ನಮ್ಮ ಸಿಕ್ಕಿರೋಂಥ ಈ ರೆಸಾರ್ಟ್ ಆಫರ್ ಹೇಗೆ ತೊಗೊಳ್ಳೋದು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ. ಮಂತ್ರಿ ಮಾಲಲ್ಲಿ ಕರ್ಮ ಗ್ರೂಪ್ ಅವ್ರದ್ದು ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಒಂದು 2 to 3 months ಬ್ಯಾಕ್ ನಾವು ಬೆಂಗಳೂರಿಗೆಲ್ಲ ಹೋದಾಗ ಸೊ ಅಲ್ಲಿ ನೋಡಿದ್ವಿ, ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ 4,000ಕ್ಕೆ 3 nights ಸ್ಟೇ ಅಂತ ಇತ್ತು ಆಫರ್. ಅವತ್ತಿನ ದಿನ ಸ್ಪೆಸಿಫಿಕ್ ಆಫರ್ ಅಂತ. ಸೊ ಇಮಿಡಿಯೇಟಾಗಿ ಬುಕ್ ಮಾಡಿದ್ರೆ ನಿಮಗೆ 3,000 ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು 3,000 ಪೇ ಮಾಡಿದ್ವಿ. ಸೊ 3,000 ಪೇ ಮಾಡಿದಾಗ ನಿಮಗೆ ಸಿಕ್ತು. ಅವ್ರ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬೇರೆ ಮಾಲಲ್ಲಿ ನಡೀತಾ ಇರುತ್ತೆ. ನಾಟ್ ನೆಸರ್ಲಿ ಗೋವಾ, ಅದರ ಬೇರೆ ಲೊಕೇಶನ್ಸ್ ಎಲ್ಲ ನಡೀತಾ ಇರುತ್ತೆ ಆನ್ ದಿ ಚೀಪರ್ ಬೇಸಿಸು. ಸೊ ನೀವು ಬೇಕು ಅಂತ ಅಂದರೆ ಅಲ್ಲಿಗೆ ಹೋಗಿ ನೀವು ಅಪ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮಗೆ 3,000 to 4,000 ಪರ್ ಡೇ ಆಗುತ್ತೆ. ಅಂದರೆ 3 nightsಗೆ ಆಲ್ಮೋಸ್ಟ್ 12,000 rupees ನೀವು ಕೊಡಬೇಕಾಗುತ್ತೆ. ಸೊ ವೆರಿ ಸಿಂಪಲ್ಲು. ಕರ್ಮ ಗ್ರೂಪ್ ಅವ್ರದ್ದು ನೋಡಿ, ಅವ್ರ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ, ನಿಮಗೂ ಈ ಥರ ಆಫರ್ ನಿಮಗೂ ಸಿಗ್ಬೋದು. ಈಗ ಸನ್ಸೆಟ್ ಆಗ್ತಾ ಇದೆ, ಡ್ರೋನ್ ಹಾರ್ಸೋಣ. ಫುಲ್ ಆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಈಗ ಸೂಪರ್ ಮಾರ್ಕೆಟಿಗೆ ಬಂದಿವಿ. ಸೊ ಮ್ಯಾಗಿ ಸಿಗ್ತಾ ಇದೆ, ಮಾಡ್ಕೋಬೋದು ಒಳಗಡೆ. ಸೊ ಬಿಸ್ಕೆಟ್ಸು ಸುಮ್ಮನೆ ಹಂಗೆ ಚಂಕ್ ಮಾಡೋಕ್ಕೆ ರೂಮಲ್ಲಿ ಇದು ತೊಗೊತಾ ಇದ್ದೀವಿ. ಅಂದರೆ ವಿಸಿಟ್ ಮಾಡ್ಬೋದು, ತುಂಬ ಹತ್ತಿರ ಇದೆ, ಜಸ್ಟ್ ಆಪೋಸಿಟಲ್ಲೇ.
ಬೀಚಿಗೆಲ್ಲ ಹೋಗಿ ಬಂದ್ವಿ. ಅಲ್ಲೇ ಎದುರುಗಡೆ ಇದ್ದಂಥ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲಿ ಒಂದಷ್ಟು ಸ್ನ್ಯಾಕ್ಸು ಮತ್ತು ಏನು ಬೇಕು ಬೇಸಿಕ್ ಕೆಚಪ್ಸು ಮತ್ತು ತುಪ್ಪ ಎಲ್ಲ ತೊಗೊಂಡು ಬಂದ್ವಿ. ನಾನು ಮೇಥಿ ಪರೋಟ ಮಾಡ್ಕೊಂಡು ಬಂದಿದ್ದೆ ಮನೆಯಿಂದನೇ. ಸೊ ಇಲ್ಲಿ ಇಂಡಕ್ಷನ್ ಇರೋದ್ರಿಂದ ಆರಾಮ್ಸೆ ಬಿಸಿ ಮಾಡ್ಕೋತಾ ಇದ್ದೀವಿ ಈಗ ರಾತ್ರಿ ಊಟಕ್ಕೆ. ಮತ್ತು ಈಗ ತುಪ್ಪ ಎಲ್ಲ ಇರೋದ್ರಿಂದ ಆರಾಮಾಗಿ ತಿನ್ಬೋದು. ಸೊ ಇವತ್ತಿನ ಊಟ ರಾತ್ರಿಗೆ ಇಲ್ಲಿ ಮುಗೀತು. ಮಧ್ಯಾಹ್ನಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೆ ರೆಡಿ ಮಿಕ್ಸ್, ನಾನು ನಿಮ್ಗೆ ಆವಾಗಲೇ ತೋರಿಸಿದ್ವಿ. ಸೊ ಅದು ಆಗೋಯ್ತು. ಇನ್ನು ನಾಳೆ ಎಲ್ಲಾದರೂ 1-2-3 ಸರಿ ಬೇರೆ ಕಡೆ ಟ್ರೈ ಮಾಡಿ ಫುಡ್ನ. ಈ ಹೋಟ್ಲಲ್ಲಿ ಹೇಗಿದೆ ಅಂತಲೂ ಒಂದ್ಸರಿ ಟ್ರೈ ಮಾಡ್ತೀವಿ ಒಂದೊಂದು, ಯಾಕೆಂದರೆ ಇನ್ನೂ 3 ದಿನ ಇರ್ತೀವಿ. ಸೊ 3 ದಿನನೂ ನಾವು ಮನೆಯಿಂದನೇ ನಾನು ತೊಗೊಂಬಂದಿರಲಿಲ್ಲ. 1-2-3 ದಿನ ಹೆಂಗೋ ಒಂದೊಂದು ಟೈಮ್ ಮ್ಯಾನೇಜ್ ಮಾಡೋ ಥರ ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಬೇರೆ ಯಾಕೆಂದರೆ ಇಲ್ಲಿಗೆ ಬಂದಾಗ್ಲೂ ಇಲ್ಲಿ ಡಿಶಸ್ಸು, ಇಲ್ಲಿ ಸ್ಪೆಷಲ್ ಕೆಫೆಸ್ ಎಸ್ಪೆಷಲಿ ಗೋವಾದಲ್ಲಿ ಫೇಮಸ್ ಅಲ್ಲ. ಸೊ ಅಲ್ಲೂ ಎಲ್ಲ ಟ್ರೈ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮನೆ ಊಟನೂ ತಿನ್ನೋಣ ಅಂತ ಅಂದ್ಕೊಂಡು ತಂದಿದ್ವಿ ಅಷ್ಟೇ. ಸೊ ಈಗ ಇಲ್ಲಿ ಇನ್ನೊಂದೇನು ಅಂತಂದರೆ ಟಿ ವಿ ಇದೆ. ಟಿ ವಿ ಯೂಶ್ವಲಿ ಎಲ್ಲ ಕಡೆ 1-2 ಚಾನಲ್ಸ್ ಯಾವುದೋ ಬರ್ಬೋದು, ಫ್ರೀ ಚಾನಲ್ಸು. ಬಟ್ ಇಲ್ಲಿ ಎಲ್ಲ ಆ್ಯಪ್ಗಳು ವರ್ಕ್ ಆಗ್ತದೆ, ಆರಾಮಾಗಿ ಮೂವಿ ನೋಡ್ಬೋದು. ಈವನ್ ನೀವು ಸೀರಿಯಲ್ಸ್ ನೋಡ್ತೀನಿ ಅಂತಂದ್ರೆ ಅದು ಕೂಡ ಪ್ಲೇ ಆಗ್ತಾ ಇದೆ. ಫಿಲಮ್ಸ್ ನೋಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು. ಈಗ ನಾನು ರೆಸ್ಟೋರೆಂಟ್ ಬಂದು ನಿಂತಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಜ್ಯೂಸು, ಅಕಸ್ಮಾತ್ ಟೀ ಏನು ಬೇಕಂದರೆ ಎಲ್ಲ ಸರ್ವ್ ಮಾಡ್ತಾರೆ. ಮತ್ತು ಹೋಟೆಲ್ ಸರ್ವಿಸ್ ಸಹ ಇರುತ್ತೆ. ಇದು ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ನಾವು ಅಡಿಷ್ನಲ್ ಆಗಿ ಬೈ ಮಾಡಬೇಕಾಗುತ್ತೆ. ಹಿಂದೆ ಏನು ಕಾಣಿಸ್ತಿದೆಯಲ್ಲ ಇದು ಕ್ಲೋಸ್ಡು ವಿತ್ AC ಇದೆ ಡೈನಿಂಗು. ಪಕ್ಕದಲ್ಲಿ ಓಪನ್ ಡೈನಿಂಗ್ ಇದೆ. ಅದರೊಳಗಡೆ ಕೂಲರೆಲ್ಲ ಇಟ್ಟಿದ್ದಾರೆ. ಇನ್ ಕೇಸ್ ನಾವೇನಾದ್ರು ಸಂಜೆ ಹೊತ್ತು ಏನಾದ್ರು ಹೊರಗಡೆ ತಿಂತೀವಿ ಅಂತಂದರೆ ಅದು ಸಹ ಆಪ್ಷನ್ ಇದೆ. ಆಮೇಲೆ ರೂಮ್ ಸರ್ವಿಸ್ ಸಹ ಇರುತ್ತೆ. ರೆಸ್ಟೋರೆಂಟಿಂದ ಫುಡ್ ಎಲ್ಲಿಗೂ ತೊಗೊಂಬಂದು ಕೊಡ್ತಾರೆ. ಐ ಥಿಂಕ್ ಡಿಫ್ರೆಂಟ್ ಚಾರ್ಜಸ್ ಇರ್ಬೋದು ಅದಕ್ಕೆ. ಸೊ ಈ ಥರ ಇದೆ. ಬಂದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ಆಮೇಲೆ ನೀರಿಂದು ನನಗೆ ತುಂಬ ಇಷ್ಟ ಆಯಿತು. ಈ ಏನು ನೀರು ನೋಡ್ತಾ ಇರಲ್ಲ, ಇದು RO ವಾಟರು. ಆಮೇಲೆ ವಿತ್ ಫ್ರೀಸಿಂಗ್ ಇದೆ. ಸಂಜೆವರೆಗೂ ಫ್ರೀಸಿಂಗ್ ಇರುತ್ತೆ ನೀರು. ಮತ್ತು ಆಫ್ಟರ್ 5-5:30 ಆದಮೇಲೆ ನಾರ್ಮಲ್ ವಾಟರ್ ಬರುತ್ತೆ, ಅಂದರೆ ನಾರ್ಮಲ್ ಟೆಂಪ್ರೇಚರ್ ವಾಟರ್. ಇದು ಚಿಲ್ಡ್ ವಾಟರ್ ಬರುತ್ತೆ. ಸಖತ್ತಾಗಿದೆ. ಈ ಥರ ನಿಮಗೆಲ್ಲ ಸ್ಟೇಸ್ ಪಕ್ಕದಲ್ಲೂ ಇದೆ. ನಾವು ಹೋಗಿ ರೆಸ್ಟೋರೆಂಟ್ಗೆ ಹೋಗಿ ಕುಡಿಬೇಕು ಅಂತೇನಿಲ್ಲ. ಒಂದು ಬಾಟಲ್ ತೊಗೊಳ್ಳಿ, ಫಿಲ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆ 4 ವಾಟರ್ ಬಾಟ್ಲ್ ಇಟ್ಟಿದ್ದಾರೆ. ಇದು ನನಗೆ ತುಂಬ ಯೂಸ್ ಅನಿಸ್ತು. ಸೊ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ನೀಡ್ ಟು ಸ್ಪೆಂಡ್ ಅನ್ನೆಸರಿ. ನನ್ನ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಪೂಲ್ ಬಾರು. ಬೆಳಗ್ಗೆ 11 8 ಅಂದರೆ ಸಂಜೆ 8 ಗಂಟೆವರೆಗೂ ಇರುತ್ತೆ. ಸೈಕ್ಲಿಂಗ್ ಆ್ಯಕ್ಟಿವಿಟಿ ಸಹ ಇದೆ, ಮಾಡ್ಬೋದು. ನಮ್ಮ ಹಿಂದೆ ಕಾಣುತ್ತೆ ಪೂಲು, ಹಾಗೆ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ನೋಡಿ ಪೂಲ್ ಅಂತೂ ಸಖತ್ತಾಗಿದೆ. ಆ ಕಡೆ ಕಿಡ್ಸ್ ಪೂಲು 3 ಫೀಟು, ಈ ಕಡೆ 4 ಫೀಟ್ ಬರುತ್ತೆ, ಈ ಕಡೆ 5 ಫೀಟ್, ಆಮೇಲೆ ಇಲ್ಲಿ 6 ಫೀಟು. ಬೆಳಗ್ಗೆಲ್ಲ ಸ್ವಿಮ್ಮಿಂಗ್ ಮಾಡಿದ್ವಿ. ಸ್ನಾನ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಸಪ್ರೇಟಾಗಿದೆ ಬಾತ್ ಸೆಕ್ಷನ್ನು. ಆಮೇಲೆ ಮೇಯ್ನ್ ಹೇಳಬೇಕಂದ್ರೆ ನಿಮಗೆ ಕಂಪಲ್ಸರಿಲಿ ಇದು ಅಂದರೆ ಕಾಸ್ಟ್ಯೂಮ್ ಇರಬೇಕು. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇಲ್ಲ ಅಂದರೆ ಅವರು ನಮ್ಮನ್ನ ಅಲೋ ಮಾಡಲ್ಲ. ಆಮೇಲೆ ಪೂಲ್ ಹೆಂಗಿದೆ ಅಂದರೆ ಎಲ್ಲ ಏನು ಸ್ಟೇಸ್ ಇದೆ, ಎಲ್ಲ ಸ್ಟೇಗೂ ಸೆಂಟ್ರಲ್ ಬರುತ್ತೆ. ನಿಮಗೆ ಒಳ್ಳೆ ಪೂಲ್ ವ್ಯೂ ಸಹ ಸಿಗುತ್ತೆ. ಚೇರ್ಸ್ ಎಲ್ಲ ಇದೆ. ಈ ಕಡೆ ಸನ್ ಬೆಡ್ಸ್ ಇದೆ. ಇದು ಡ್ರೈ ಸನ್ ಬೆಡ್ಡು, ಆ ಕಡೆ ವೆಟ್ ಸನ್ ಬೆಡ್. ಅಂದರೆ ನೀವು ಸ್ನಾನ ಮಾಡಿದ್ಮೇಲೆ ಮಲ್ಕೋಬೋದು, ಅಲ್ಲಿ ಕೂತ್ಕೋಬೋದು. ಇದ್ರ ಮೇಲೆ ಕೂರೋಕ್ಕಾಗಲ್ಲ, ಇದು ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ 2 ಥರದ್ದಿದೆ. ಆಮೇಲೆ ಇಲ್ಲಿ ಅಷ್ಟೇ ಇಲ್ದಂಗೆ ಜಿಮ್ ಇದೆ. ಆಮೇಲೆ ತುಂಬ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ತೋರಿಸ್ತೀನಿ. ಸೊ ನಾನು ಇವಾಗ ಆ್ಯಕ್ಟಿವಿಟಿ ಸೆಕ್ಷನಿಗೆ ಬಂದಿದ್ದೀನಿ. ಈ ಹಿಂದ್ಗಡೆ ಕಾಣಿಸ್ತಿರೋದು ಪೂಲು, ಮತ್ತು ಈ ಕಡೆ ಲೈಬ್ರರಿ ಇದೆ. ಆಮೇಲೆ ಒಳಗಡೆ ಕೇರಮ್ಮು, ಚೆಸ್ಸು ಮತ್ತು ಫುಟ್ಬಾಲು, ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಇದು ಮಾತ್ರ, ಈ ಸೆಕ್ಷನ್ ಮಾತ್ರ ಮೆಂಬರ್ ಲಾಂಚ್ ಅಂತ ಹೇಳ್ತಾರೆ. ಮೆಂಬರ್ಸಿಗೆ ಆಗಿದ್ರೆ ಮಾತ್ರ, ಅಂದರೆ ಕರ್ಮ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಮಾತ್ರ ಇದೆ. ಬಟ್ ಬೇರೆ ಫೆಸಿಲಿಟೀಸ್ ಎಲ್ಲ ಎಲ್ಲರಿಗೂ ಇದೆ. ಈವನ್ ಮೆಂಬರ್ ಆಗಲಿ ನಾನ್ ಮೆಂಬರ್ ಆಗಲಿ ಆಕ್ಸೆಸ್ ಇದೆ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೆಂಬರ್ಸ್ ಅಂತೆ. ಬಟ್ ಸ್ಟಿಲ್ ನಾವು ವಿಡಿಯೋ ತೋರ್ಸೋಕ್ಕೋಸ್ಕರ ಒಳಗಡೆ ಬಂದಿದೆ. ಇದು ಅಷ್ಟೇ, ಮೆಂಬರ್ಸ್ ಇದ್ರೆ ಮಾತ್ರನೇ ಎಂಟ್ರಿ ಇರುವಂಥದ್ದು, ರೆಸ್ಟ್ರಿಕ್ಟೆಡ್ ಇದೆ, ಓನ್ಲಿ ಫಾರ್ ಮೆಂಬರ್ಸು. ಇಲ್ಲಿ ಕಿಡ್ಸ್ಗೆ ಅಂತ ಸಪ್ರೇಟ್ ಆ್ಯಕ್ಟಿವಿಟೀಸ್ ಇದೆ. ಮತ್ತು ಪ್ಲೇ ಸ್ಟೇಷನ್ ಸಹ ಇಟ್ಟಿದ್ದಾರೆ. ನೀವೇನೋ ಮೆಂಬರ್ ಆಗಿದ್ರೆ ಇಲ್ಲಿ ಸಹ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೇ ಕಿಡ್ಸ್ಗೆ ಅಂತ ಹೇಳಿ ಈ ಥರ ಪ್ಲೇ ಏರಿಯಾ ಮಾಡಿದ್ದಾರೆ. 2 ಸ್ವಿಂಗ್ ಇದೆ. ಮೇಯ್ನ್ ನಮಗೆ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಹಾಕಿರೋ ಲಾನು ಮತ್ತು ವೈಬ್ರೆಂಟ್ ಆಗಿರೋಂಥ ಫ್ಲವರಿಂಗ್ ಪ್ಲ್ಯಾಂಟ್ಸು ಮತ್ತು ಗಾರ್ಡನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಫೋಟೋಸ್ ಬರುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ. ಸಂಜೆ ಹೊತ್ತು ಇಲ್ಲೇ ಆರಾಮಾಗಿ ವಾಕ್ ಮಾಡ್ಬೋದು. ಸೈಕ್ಲಿಂಗ್ ಇರುತ್ತೆ, ಸೊ ಆಟ ಆಡ್ಕೋಬೋದು. ಸೈಕಲ್ ಕೂಡ ಓಡಿಸ್ಕೊಂಡೆ ಫುಲ್ ಪ್ರಾಪರ್ಟಿ ಸುತ್ತಾ ಹೋಗ್ಬೋದು. ತುಂಬಾ ಇಷ್ಟ ಆಯಿತು. ನಮ್ಮಷ್ಟೇ ಅಪೋಸಿಟೇ ವೆಹಿಕಲ್ಸ್ ರೆಂಟಿಗೆ ಅಂತ ಇದೆ. ಒಂದು 2-3 ಅಂಗಡಿಗಳೇ ಇದೆ ಇದಲ್ಲಿ.
ಸೊ ನಿಮಗೆ ಬೇಕು ಅಂತಂದರೆ ನಿಮಗೆ ಇದು ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಬರೀ 2 ವೀಲರ್ಸ್ ಅಂತಲೇ ಇಲ್ಲ, ಕಾರ್ ಕೂಡ ಸಿಗುತ್ತೆ, ಯಾವ್ದು ಬೇಕಾದ್ರೂ ನೀವು ಹೈರ್ ಮಾಡ್ಕೋಬೋದು. ನೋಡೋಣ 2 ವೀಲರಲ್ಲಿ ಇವತ್ತು ಹೋಗಿ ಬರೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ವಿ. ತುಂಬ ಏನಾದ್ರು ಬಿಸಿಲಾದರೆ ಬೇಕಾದ್ರೆ ನಾಳೆ ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ 500 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಡೇಗೆ. ಆ್ಯಂಡ್ ನೀವೇನಾದ್ರು ನೆಗೋಷಿಯೇಟ್ ಮಾಡಿದ್ರೆ ಡಿಪೆಂಡ್ಸ್, 400 to 600 ನಿಮಗೆ ವೇರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಏನಾದ್ರು ಕಂಟಿನ್ಯೂಸ್ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಕಂಟಿನ್ಯೂಸ್ ಆಗಿ ಏನಾದ್ರು 3-4 ಡೇಸ್ ಆ ಥರ ತೊಗೊಂಡ್ರೆ. ಸೊ ಈಗ ನಾವು 2 ವೀಲರಲ್ಲಿ ಹೊರಟಿದ್ದೀವಿ, ನೋಡೋಣ ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ ಅಂತ. ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದರೆ 500 ರುಪೀಸ್ ಡೆಪಾಸಿಟಾಗೆ ಇಸ್ಕೋತಾರೆ, ಅದು ನಿಮಗೆ ವಾಪಸ್ ಕೊಡ್ತಾರೆ ಅದನ್ನು. ಮತ್ತು DL ಆಧಾರ್ ಕಾರ್ಡ್ ಏನಾದ್ರು ಒಂದು ID ಕಾರ್ಡ್ ಅವರಿಗೆ ಪ್ರೂಫಿಗೆ ತೊಗೊಳ್ತಾರೆ. ಆ್ಯಂಡ್ ಗಾಡಿ ತೊಗೊಳ್ಬೇಕಾದ್ರೆ ಮೇಯ್ನ್ ಥಿಂಗ್ ಅಂದರೆ ಒಂದು ವೀಡಿಯೋ ಮಾಡ್ಕೊಂಡಿದ್ರೆ ಬೆಸ್ಟು, ಯಾಕಂದರೆ ಡೆಂಟ್ ಆಗಿರುತ್ತೆ, ಏನಾರು ಮುಂಚೆನೇ ಆಗಿದ್ದು ಆಮೇಲೆ ನಾವು ತೊಗೊಂಡೋಗೋದ್ಮೇಲೆ ಹೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡ್ರೆ ಒಳ್ಳೆಯದು. ನೋಡಿದ್ರಿ ಅಲ್ಲ 1 BHK ವಿಲ್ಲಾ, ಈ ರೆಸಾರ್ಟು ಎಲ್ಲ ಹೇಗಿದೆ ಅಂತ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ನಮಗಂತೂ ಇಷ್ಟ ಆಯಿತು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಲ್ಲಿಗೆ ಬಂದಾಗ ಯಾವ ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಇಲ್ಲಿ ಒಂದು 4-5 ಬೀಚು ಸ್ಪ್ಯಾನ್ ಆಫ್ 3-4 ಕಿಲೋಮೀಟರ್ಸ್ ಒಳಗಡೆನೇ ಇದೆ. ಒಂದು ಬೆನೆಲಿಯಂ ಬೀಚ್ ಇದೆ, ಕೋಲ್ವಾ ಬೀಚ್ ಇದೆ, ಹೀಗೆ ಬೇಕಾದಷ್ಟಿದೆ. ಈ ರೆಸಾರ್ಟಿಂದ ಕಾಬೋಡಿಗಾಮ ಫೋರ್ಟು ಮತ್ತು ಬೀಚಸ್ಸು ಒಂದು 40 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಸೊ ತುಂಬ ಪ್ಲೇಸಸ್ ಇದೆ ಇಲ್ಲಿ ಬಂದಾಗ, ನೀವು ಸ್ಟೇ ಆದಾಗ ಕವರ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಯಾವ ಹೋಟೆಲ್ಸ್ ಇದೆ ನಿಮಗೆ ಫುಡ್ಡಿಗೆ, ವೆಜ್ಜು ನಾನ್ ವೆಜ್ಜು ಇದೆಲ್ಲ ತೋರಿಸ್ತೀವಿ. ಆ್ಯಂಡ್ ಎಲ್ಲಿ ನೀವು ಕಾರ್ ತೊಗೋಬೇಕು ಅಥವಾ ಬೈಕ್ ರೆಂಟಲ್ಲಿ ಎಲ್ಲಿ ಎಷ್ಟಾಗುತ್ತೆ ಅನ್ನೋದೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ ನೀವು ತಿಳ್ಕೊಬೋದು. ನೆಕ್ಸ್ಟ್ ಎಕ್ಸ್ಪ್ಲೋರೇಷನ್ ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.